ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ, ಜಲತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ನಮ್ಮ ಚಾನಲ್ಗೆ ತಮಗೆಲ್ಲ ಸ್ವಾಗತ. ನಮ್ಮ ಯೂಟ್ಯೂಬ್ ವೀಡಿಯೋಗಳನ್ನು ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದನ್ನ ದಯಮಾಡಿ ಮರಿಬೇಡಿ. ಬೇಸಿಗೆ ಬಂದಿದೆ, ನೀರಿನ ಆಕಾರ ಎಲ್ಲ ಕಡೆಗಾಗಿದೆ. ಒಂದಷ್ಟು ಕೊಳವೆ ಭಾಗಗಳಲ್ಲಿ ಬರ್ತಕ್ಕಂಥ ನೀರಿನ ಬಗ್ಗೆ ಭಾಳಷ್ಟು ಜನರಿಗೆ ಭರವಸೆ ಇತ್ತು. ಬರ್ತಕ್ಕಂಥ ನೀರು ನಿಂತು ಹೋಗ್ತಾ ಇದ್ದಾವೆ ಡೈಲಿ. ಮುಂದೆ ಹೇಗೆ ಬೋರ್ವೆಲ್ಗಳಲ್ಲಿ ಬರ್ತಕ್ಕಂಥ ಜಲವೇ ಬತ್ತಿ ಹೋದರೆ, ಕಡಿಮೆ ಆದರೆ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಚಿತ್ರಹಳ್ಳಿ ಅಂತ ಹೊಳಲ್ಕೆರೆ ತಾಲೂಕಲ್ಲಿ ಬರುವಂಥ ಒಂದು ಊರು. ಚಿತ್ರಹಳ್ಳಿ ಅಂದರೆ ಪೂರ್ತಿ ಎಲ್ಲ ನೋಡಿದ್ರು ಅಡಿಕೆ. ಈ ಸಣ್ಣ ರೈತ 2 ಎಕರೆ ಇರ್ತಕ್ಕಂಥ ರೈತ ಫಸ್ಟ್ ಇಲ್ಲಿ ಬೋರಲ್ಲಿ ತೋಡಿಸಿದ್ರು. 500 ಅಡಿ 3 ಇಂಚ್ ಬಂತು. ಈಗ ನೀರಿಲ್ಲ. ಈ ಮೋಟ್ರ್ ಪಂಪನ್ನೆಲ್ಲ ತೆಗೆದು ಸೀದಾ ಬೇರೆ ಪಾಯಿಂಟ್ನ ಹುಡ್ಕೋಂಥ ಪ್ರಯತ್ನಗಳು ಮಾಡಿದ್ರು. ಬೇರೆ ಪಾಯಿಂಟ್ಗಳು ಎಲ್ಲ ಸಿಗಲಿಲ್ಲ. ಗಿಡಗಳೆಲ್ಲ ಒಣಗ್ತಾ ಇದೆ, ಕಾಣಿಸ್ತಾ ಇದೆಯಲ್ಲ ನಮಗೆಲ್ಲ. ಇದೇ ಥರ ಒಣಗಿಸ್ತಕ್ಕಂಥ ಜಾಗದಲ್ಲಿ ಯಾರೋ ಅಂತ ಹೇಳಕ್ಕೆ ಆಗೋದಕ್ಕಿಂತಲೂ ಈ ಥರ ಒಬ್ಬರು ಪಾಯಿಂಟ್ ಮಾಡ್ತಕ್ಕಂಥ ತಜ್ಞರು ಹುಡುಕಿದ್ರು. ತಜ್ಞರು ಬಂದು ಈ ಜಾಗದಲ್ಲಿ ಅಡಿಕೆ ಗಿಡದ ಮಧ್ಯದಲ್ಲಿ ಇಲ್ಲೊಂದು ಪಾಯಿಂಟನ್ನು ಕೊಟ್ಟರು. ಇದು ಸಹ ಸುಮಾರು 400 ಅಡಿ ಆಳ ಹೋಯಿತು. 400 ಅಡಿ ಹೋದರೂ ಸಹ ನೀರೇ ಬರಲಿಲ್ಲ. ಪೂರ್ತಿ ಪೌಡ್ರ್, ನೀರೇ ಬಂದಿಲ್ಲ. ಈ ಥರ ಗಿಡಗಳೆಲ್ಲ ಒಣಗ್ತಾ ಇದೆ, ನೀರಿಲ್ಲ. ಇಂಥ ಸೀನ್ಗಳನ್ನು ದಿನನಿತ್ಯ ನೋಡ್ತಾ ಇದೆ. ಸಾಕಷ್ಟು ನೀರಿಲ್ಲದೆ ಇರ್ತಕ್ಕಂಥ ದೃಶ್ಯಗಳಿವೆಲ್ಲ. ಪೂರ್ತಿ ನೀರಿಲ್ಲ. ಇನ್ನು ಪೂರ್ತಿ ಒಣಗಿರ್ತಕ್ಕಂಥ ಗರಿಗಳು, ನೀರಿಲ್ಲ, ನೀರೇ ಹಾಯಿಸಿಲ್ಲ. ಕರೆಂಟ್ ಬಂದರೂ ಇವ್ರಿಗೆ ಸ್ಟಾರ್ಟ್ ಮಾಡಲಿಕ್ಕೆ ಸಹ ನೀರಿಲ್ಲ. ಇಂತಹ ಪರಿಸ್ಥಿತಿ ಅಡಿಕೆ ಮಾಡಿರ್ತಕ್ಕಂಥ ಪ್ರದೇಶಗಳಲ್ಲಿ ಸಾಕಷ್ಟು ಜನ ಇಂಥ ಸಂಕಷ್ಟಕ್ಕೆ ಈಡಾಗಿರ್ತಕ್ಕಂಥದ್ದನ್ನೆಲ್ಲ ನೋಡ್ತಾ ಹೋಗ್ಬೋದು. ಇದೇ ಥರ ನೋಡಿ, ಇದು ಬೋರ್ವೆಲ್ಗಳ ವಿಫಲ, ನೀರು ಸಿಕ್ಕಿಲ್ಲ, ಪಾಯಿಂಟ್ ಮಾಡ್ತಕ್ಕಂಥ ವಿಧಾನದಲ್ಲಿ ತಪ್ಪ, ಮತ್ತೊಂದು ಗೊತ್ತಿಲ್ಲ. ಈ ಥರದಲ್ಲಿ ಸಾಕಷ್ಟು ಪ್ರಯತ್ನಗಳು ನಡೀತಾ ಇತ್ತು. ಬೋರ್ವೆಲ್ಗೆ ಹೋಗಿ ಪೂರ್ತಿ ಎಲ್ಲ ಚಿತ್ರಹಳ್ಳಿ ಅಂತಕ್ಕೆ ಒಂದು ವಿಟ್ನೆಸ್ಸು. ಅಡಿಕೆ ತೋಟ, ಸಮೃದ್ಧಿ ಅಡಿಕೆ ತೋಟ ಪಕ್ಕದಲ್ಲಿ ಚೆನ್ನಾಗಿದೆ. ಅವರು ಆ ತೋಟ ಇರಲಿಕ್ಕೆ ಕಾರಣ ಬೇರೆ ಕಡೆಯಿಂದ ಪೈಪ್ ತಂದಿದ್ದಾರೆ. ಈ ಜಾಗದಲ್ಲಿ ಅಂತರ್ಜಲ ಇಲ್ಲ, ಬೋರಲ್ಲಿ ನೀರಿಲ್ಲ. ಬೋರ್ ನೀರು ಬತ್ತೋಗಿದೆ. ನಿನ್ನೆ ಚೆನ್ನಾಗಿತ್ತು. ಇದು 10 ವರ್ಷದ ಬೋರು, 5 ಇಂಚ್ ಬಂದಿತ್ತು. ನೀರು ಬರ್ತಾಯಿಲ್ಲ. ಎಲ್ಲೋಯ್ತು ನೀರು? ಅಡಿಕೆ ಬಣ್ಣ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ. ಈ ಅಡಿಕೆ ತೋಟಕ್ಕೆ ನೀರಿಲ್ಲದೆ ಗಿಡಗಳೇ ಹೇಳ್ತಾ ಇದೆ, ನನ್ನಿಂದ ಈ ಭೂಮಿಯಲ್ಲಿ ನಾನು ನಿಲ್ಲಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅಡಿಕೆಗಳಿಗೆ ವಿಟ್ನೆಸ್ ಕೊಡ್ತಾ ಇದೆ. ಬೋರ್ವೆಲ್ ಪಂಪ್ ತೆಗೆದಿದ್ದಾರೆ, ನೀರೇ ಇಲ್ಲ. ಬೋರ್ವೆಲ್ ಒಳಗೆ ಕಲ್ಲು ಹಾಕಿದ್ರೆ ಸೌಂಡು ಸಹ ಬರ್ತಾಯಿಲ್ಲ. ಅಡಿಕೆ ಗಿಡಗಳಿಗೆ ನೀರು ಕೊಡಲಿಕ್ಕೆ ಆಗ್ತಾನೇ ಇಲ್ಲ. ಈ ರೈತ ಸಾಕಷ್ಟು ಬೋರ್ವೆಲ್ಗಳನ್ನು ಕೊರೆಸ್ತಾರೆ. ನೀರು ಬಂದಿತ್ತು, ಅಡಿಕೆ ಗಿಡಗಳನ್ನ ಹಾಕಿದ್ರು. ಜಸ್ಟು 3 ವರ್ಷದ ಪ್ರಾಯದ ಗಿಡಗಳು ನೀರಿಲ್ಲದೆ ಒಣಗಿ ಹೋಗ್ತಾ ಇದೆ. ಗರಿಗಳೆಲ್ಲ ಬೀಳ್ತಾ ಇದೆ, ಕೆಂಪಾಗಿದೆ. ಇಲ್ಲೊಂದು ಬೋರೆಲ್ಲು ಕಷ್ಟವಿದ್ದು ಸಾಲ ಸೋಲ ಮಾಡಿ ಭೂವಿಜ್ಞಾನಿಗಳು ಬೇರೆ ಬೇರೆ ತಜ್ಞರನ್ನು ಕರ್ಕೊಂಬಂದು ಬೋರ್ಗಳು ಕೊರೆಸಿದ್ರು. ಬರೀ ಪೌಡ್ರು ಬಂತು. ಒಂದು ಡ್ರಾಪ್ ಸಹ ನೀರಿಲ್ಲ, ಪಸೆನೇ ಇಲ್ಲ ಈ ಬೋರಲ್ಲಿ. ಇಂಥ ಸಮಸ್ಯೆಗಳು ಪ್ರತಿಯೊಂದು ಪ್ರದೇಶದಲ್ಲಿ ನಾನು ನೋಡ್ತಾ ಇದ್ದೇನೆ. ಇವನ್ ಅತಿ ಹೆಚ್ಚು ಮಳೆ ಬರ್ತಕ್ಕಂಥ ಶಿಕಾರಿಪುರದಲ್ಲಿ, ತೀರ್ಥಹಳ್ಳಿಲಿ, ಕೊಣಂದೂರಲ್ಲಿ, ರಿಪ್ಪನ್ಪೇಟೆ, ದೂನ, ಸಾಗರ, ಹೊಸನಗರ, ಆನಂದಪುರ ಇಂಥ ಪ್ರದೇಶಗಳಲ್ಲಿ ಸಹ ಇದೇ ಥರದ ಪರಿಸ್ಥಿತಿಗಳಿದೆ. ಬೋರ್ವೆಲ್ ಕೊರೆದು ಪೌಡ್ರ್ ಬರುವಂಥದ್ದು, ಬರ್ತಕ್ಕಂಥ ಬೋರಲ್ಲಿ ನಿಂತು ಹೋಗ್ತಕ್ಕಂಥದ್ದು. ನಾವು ಅಡಿಕೆ ಬೆಳೆಗೆ ವರ್ಷದುದ್ದಕ್ಕೂ ನೀರು ಕೊಡಬೇಕಾಗಿದೆ. ಯಾಕೆಂದರೆ ಮಳೆಗಾಲದಲ್ಲಿ ಮೊದಲು ಸಾಕಷ್ಟು ಮಳೆ ಬರ್ತಾಯಿತ್ತು. ಮಳೆಯಲ್ಲಿ ಏರ್ಪೇರಾಗಿದೆ, ಮಳೆಗಳಲ್ಲಿ ಇದಾಗಿದೆ. ಅಂತರ್ಜಲವು ಕಾಂಪಿಟೇಷನು. ನಾವು ಅಡಿಕೆ ಮಾಡಿದ್ದೀವಿ, ಪಕ್ಕದವ್ರು ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದಾರೆ, ನೀರು ಕಡಿಮೆ ಆಗ್ತಾಯಿದೆ. ಬರ್ತಕ್ಕಂಥ ಬೋರ್ ನಿಂತು ಹೋದರೆ ಮುಂದೆ ಏನು ಮಾಡಬೇಕು? ಅದಕ್ಕೆ ನಾವು ಕೃಷಿ ಮಾಡುವಾಗ ಒಂದು ಲೆಕ್ಕಾಚಾರ ಮಾಡ್ಕೋಬೇಕು. ನನಗೆ ಬೋರ್ವೆಲ್ ನಿಂತು ಹೋದರೆ ಮಳೆಗಾಲದಲ್ಲಿ ಬಿದ್ದಂಥ ಮಳೆ ನೀರಿಗೆ ಒಂದು ಸಣ್ಣದು ಒಂದು 20 ಲಕ್ಷದ 10 ಲಕ್ಷ ಲೀಟರ್ ಒಂದು ಕೆರೆ ಮಾಡ್ಕೊಂಡ್ರೆ ಬೋರ್ ಬತ್ತಿ ಹೋದರೂ ಸಹ ಆ ಕೆರೆಯಿಂದ ನೀರನ್ನು ಕೃಷಿ ಕೊಡಲಿಕ್ಕಾಗುತ್ತೆ. ನಾವ್ಯಾರೂ ಆ ಕೆಲಸ ಮಾಡ್ತಾಯಿಲ್ಲ. ನೋಡಿ, ಕೆಲವೊಂದು ಕಡೆ ಬೋರಲ್ಲಿ ತೋಡಿಸ್ಬೇಕಾದ್ರೆ ಎಷ್ಟು ನಮಗೆ ಖುಷಿಯಾಗುತ್ತೆ ಅಂತಂದರೆ, ನೋಡಿ ಈ ಬೋರಲ್ಲಿ ನೀರು ಖುಷಿಯಾಗಿ ಹೊಸದಾಗಿ ಬೋರಲ್ಲಿ ಕೊರೆಸಿದ್ದಾರೆ. ಸಮೃದ್ಧಿ ನೀರು ಬರ್ತದೆ. ಭತ್ತದ ಗದ್ದೆ ಇದೆಯಲ್ಲ, ದಾವಣಗೆರೆ ಹತ್ರ ಇರ್ತಕ್ಕಂಥ ಪ್ರದೇಶ. ಭತ್ತದ ಗದ್ದೆಯಲ್ಲಿ ಬೋರ್ವೆಲ್ ತೋಡಿಸಿದರೆ ಬೋರ್ವೆಲ್ ಕೊರೆಯುವಾಗ ಸಮೃದ್ಧಿ ನೀರು ಬಂದಿದೆ. ಆ ಖುಷಿಗೆ ಪೂಜೆಗಳಾಗಿದೆ. ಒಳ್ಳೆ ಸಿಹಿ ಊಟವನ್ನೆಲ್ಲ ಹಂಚಿದ್ದಾರೆ ಊರಿಗೆಲ್ಲ. ಬಂದಂತೆಲ್ಲ ಖುಷಿಪಟ್ಟು ಅಡಿಕೆ ಗಿಡಗಳು ರೆಡಿ ಮಾಡಿಕೊಂಡ್ರು. ಇನ್ನೇನು ಗಿಡ ನೆಡಬೇಕು ಅನ್ನೋ ಒಂದು ಆಲೋಚನೆ ಇರ್ತಕ್ಕಂಥ ಬೋರ್ವೆಲ್ಲು ಅಡಿಕೆ ಗಿಡ ನೆಡೋಕ್ಕಿಂತಲೂ ಮೊದಲೇ ಎಂಥ ಒಂದು ಬ್ಯಾಡ್ ಮೆಸೇಜ್ ಕೊಡ್ತಂದರೆ, ನೀರಿಲ್ಲದೆ ಇರ್ತಕ್ಕಂಥ ಬೋರ್ವೆಲ್ ಆಗ್ತಾಯಿದೆ. ಭತ್ತದ ಗದ್ದೆಯಲ್ಲಿ ಕೊರೆಸಿರ್ತಕ್ಕಂಥ ಬೋರ್ಗೆ ಲೈಫ್ ಇಲ್ಲ. ಮುಂದೆ ಏನು ಮಾಡಬೇಕು ರೈತರು? ಹಾಗಾಗಿ ಬೋರ್ವೆಲ್ ತೋಟ ಮಾಡೋಕ್ಕಿಂತ ಮೊದಲು ಬೋರ್ವೆಲ್ನ ನೋಡಬೇಕು. ಈ ಬೋರ್ವೆಲಲ್ಲಿ ಅಂತರ್ಜಲ ಎಷ್ಟಿದೆ, ನೀರು ಬರ್ತಾ ಇದೆಯಾ, ಬರ್ತಾ ಇಲ್ವಾ?
ಸುಮಾರು ಕಡೆ ರೈತರು ಈ ಥರ ಬೋರ್ವೆಲ್ ಕೊರೆಸಿ ನೀರು ಬಂದ ತಕ್ಷಣ ಅಡಿಕೆ ತೋಟ ಮಾಡಿ ನೀರಿಲ್ಲದೆ ವಿಫಲ ಆಗ್ತಕ್ಕಂಥದ್ದು. ನೋಡಿ, ನೀರಿಲ್ಲ, ಎಲ್ಲೋ ಸರ್ 10 ವರ್ಷದಿಂದಲ್ಲ, ಈಗ ನೀರು ಬರ್ತಾಯಿತ್ತು, ಅಲ್ಲೇ ನೀರಿಲ್ಲ. ಅವ್ರಿಗೆ ಈವನ್ ಮುಖ ತೊಳೆಯೋದಕ್ಕೂ ಆಗ್ತಾಯಿಲ್ಲ, ಕುಡಿಯೋಕ್ಕೂ ನೀರು ಆಗ್ತಾಯಿಲ್ಲ. ಇಷ್ಟೊತ್ತು ನೀವು ಅರ್ಧ ಗಂಟೆ 1 ಗಂಟೆ ವಿಡಿಯೋ ನೋಡಿದ್ರಿ, ಸಮೃದ್ಧಿ ನೀರು ಬರ್ತಾಯಿತ್ತು, ನೀರು ಬರ್ತಾಯಿಲ್ಲ. ಇಂತಹ ದಿನಮಾನಗಳಲ್ಲಿ ನಾವು ನೀರನ್ನು ಉಳಿಸ್ತಕ್ಕಂಥ ಒಂದು ತಾಂತ್ರಿಕತೆ ಏನಿಲ್ಲ, ಭಾಳಷ್ಟು ಇಂಪಾರ್ಟೆಂಟು. ಪ್ರತಿಯೊಬ್ಬ ರೈತರು ನಮ್ಮಲ್ಲಿ ಬೋರ್ವೆಲ್ ಕೊರೆದಾಗ ಬಂದಂಥ ನೀರು ನಿಲ್ಲುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತಿರಲಿ. ಖಂಡಿತ ಅಂತರ್ಜಲಕ್ಕೆ ಗ್ಯಾರಂಟಿ ಇಲ್ಲ. ನಾವು ನೀರನ್ನು ಉಳಿಸಲೇಬೇಕು, ಸಂಗ್ರಹಿಸಬೇಕು, ಮರುಪೂರ್ಣ ಮಾಡ್ಕೊಬೇಕು. ಇಂಥ ಕೆಲಸಗಳು ಮಾಡಿಕೊಂಡ್ರೆ ನಮ್ಮ ಕೃಷಿಯಿಂದ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅನ್ನೋಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೀವು ಸಹ ಈ ವಿಡಿಯೋ ನೋಡಿದ ಮೇಲೆ ಮುಂದಿನ ದಿನಮಾನಗಳಲ್ಲಿ ಇಂಥ ಪರಿಸ್ಥಿತಿ ಬರಬಾರ್ದು. ಅಡಿಕೆ ಒಂದೇ ಅಲ್ಲ, ಬೇರೆ ಬೆಳೆಗಳಿಗೂ ಇಂಥ ಒಂದು ಪರಿಸ್ಥಿತಿ ಬರ್ಬೋದು. ಬೋರಲ್ಲಿ ಬರ್ತಕ್ಕಂಥ ನೀರು ನಿಂತು ಹೋಗಿದೆ ಅಂತಕ್ಕಂಥವ್ರು ನಿಂತು ಹೋಗುತ್ತೆ, ಅದು ಖಂಡಿತ ಇದು ಎಲ್ಲ ಕಡೆ ಗೊತ್ತಿರಲಿ. ಹಾಗಾಗಿ ನಾವು ನೀರು ನಿಲ್ಲಬಾರ್ದು ಅಂತಂದರೆ ನಾವು ಅದಕ್ಕೆ ಮರುಪೂರ್ಣ ಮಾಡುವಂಥದ್ದು, ನೀರನ್ನು ಮಳೆಗಾಲದಲ್ಲಿ ಸಂಗ್ರಹಿಸ್ತಕ್ಕಂಥ ಕೆಲಸ ಮಾಡಿದ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ಒಂದು ಕೃಷಿಯಲ್ಲಿ ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಅನ್ನಲಿಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೋಸ್ಕರ ಕೆಲವು ವಿಡಿಯೋಗಳು ಮಾಡ್ತಾ ಹೋಗ್ತೀನಿ. ನೋಡ್ತಾ ಹೋಗಿ. ನಮಸ್ಕಾರ. ಪೈಪ್ ತುಂಬ ಅಲ್ಲೇ ಬೀಳ್ತಿತ್ತು.